ನಿಮಗೆ ಮುಂಚೆನೂ ನಿಮ್ಮ ಲೈಫಲ್ಲಿ ಬಂದಿದೆ ಇದೇ ಥರ ನಿಮಗೆ ಪ್ಲ್ಯಾನ್. ಸೊ ನನ್ನ ಅಲ್ಲಿ ಹೋಗ್ಬಿಟ್ಟು ಪ್ಲಾಸ್ಟಿಕ್ ಸ್ಟ್ರಾ ತಗೊಳ್ಳೋ ಅವಶ್ಯಕತೆ ಏನು? 2 yearsಯಿಂದ ಡೈಲಿ ಮಾರ್ನಿಂಗ್ ಅವನು ಅಂದರೆ ನಮ್ಮ ಮನೇಲಿ ಯಾವುದೇ ಜೆಂಡರ್ ಬೇಸ್ಡ್ ರೂಲ್ಸ್ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ಐ ಆಮ್ ಸೋ ಲಕ್ಕಿ. ದ ವೇ ಹಿ ಸಪೋರ್ಟ್ಸ್ ಮೆನ್ ಇಸ್ ನೆಕ್ಸ್ಟ್ ಲೆವೆಲ್. ಒಳ್ಳೇದು ಬಯಸಿ, ಯಾರಿಗೂ ಕೆಟ್ಟದ್ದು ಬಯಸಬೇಡಿ. ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಒಂದು ಕಂಪ್ಲೀಟ್ ಪಿಕ್ಚರ್ ಆಗತ್ತಲ್ಲ. ಹಾಯ್, ಎಲ್ಲರಿಗೂ ನಮಸ್ಕಾರ. ಅರ್ಪಿತಾ ತಿಲ್ಕರ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ? ಹೇಗೆ ನಡೀತಾ ಇದೆ ನಿಮ್ಮ ಲೈಫು? ಎಲ್ಲ ಓಕೆ? ಎಲ್ಲ ಖುಷಿಯಾಗಿದ್ದೀರಾ? ಓಕೆ, ಖುಷಿಯಾಗಿಲ್ಲ ಅಂದರೂ ಪರವಾಗಿಲ್ಲ. ದುಃಖ ಆದಮೇಲೆ ಹೇಗೆ ಸುಖ ಬಂದೇ ಬರುತ್ತೋ ಅದೇ ಥರ ಸುಖ ಆದಮೇಲೆ ದುಃಖ ಬರಲೇಬೇಕು. ಯಾವುದು ಪರ್ಮನೆಂಟ್ ಅಲ್ಲ ಲೈಫಲ್ಲಿ. ಒಂದಾದಮೇಲೆ ಇನ್ನೊಂದು ಬರ್ತಾನೇ ಇರುತ್ತೆ. ಆ್ಯಂಡ್ ನಿಮ್ಗೆ ಇವಾಗ ಮಾಡೋಕ್ಕೆ ಆಗ್ತಿಲ್ಲ ಕೆಲಸ, ತುಂಬ ಕಷ್ಟ ಆಗ್ತಿದೆ ಅಂತ ಅಂದರೆ ಒಂದು ಸಲ ನೆನಪಿಸ್ಕೊಳ್ಳಿ, ನೀವು ಆ ಕೆಲಸನ ಯಾಕೆ ಶುರು ಮಾಡಿದ್ರಿ ಅಂತ. ಸೊ ಆ ರೀಸನ್ನ ನೆನಪಿಸ್ಕೊಳ್ಳಿ. ಆ್ಯಂಡ್ ಇದೇ ಥರ ಇದಕ್ಕಿಂತ ಕಷ್ಟ ಇರೋವಂಥದ್ದು ಎಲ್ಲ ಕೆಲಸನೂ ನಿಮಗೆ ಮುಂಚೆನೂ ನಿಮ್ಮ ಲೈಫಲ್ಲಿ ಬಂದಿದೆ. ಇದೇ ಥರ ನಿಮಗೆಲ್ಲ ಆಗೋದೇ ಇಲ್ಲ ಅಪ್ಪ ಅಂತ ಬಿಟ್ಟು ಬಿಡೋಣ ಅಂತ ಅಂದ್ಕೊಂಡಿದ್ದೀರಾ. ಬಟ್ ಕೊನೆಗೆ ಆ ಕೆಲಸನ ಮಾಡಿ ಮುಗಿಸಿದ್ದೀರಾ, ಹೌದಲ್ವಾ? ಸೊ ಅದೇ ಥರ ಇದು ಅಷ್ಟೇ. ಕೆಲಸ ಮಾಡ್ತೀರಾ, ನಿಮ್ಮ ಗುರಿನ ನೀವು ಮುಟ್ತೀರಾ. ಸ್ವಲ್ಪ ಕಾಲಾವಕಾಶ ಕೊಡಿ. ಆ್ಯಂಡ್ ನಾನು ನಂಬಿರೋದು, ಆ ದೇವ್ರು ಯಾವತ್ತೂ ನಮ್ಮ ಕೈಯಲ್ಲಿ ಆಗದಲ್ಲೇ ಇರೋವಂಥ ಕೆಲಸನ ನಮಗೆ ಯಾವತ್ತೂ ಕೊಡಲ್ಲ ಅಂತೆ. ನಮ್ಮ ಕೈಯಲ್ಲಿ ಹಾಗೆ ಆಗತ್ತೆ. ಸ್ವಲ್ಪ ಇನ್ನೊಂದು ಚೂರು ಎಕ್ಸ್ಟ್ರಾ ಎಫರ್ಟ್, ಇನ್ನೊಂದು ಚೂರು ಕನ್ಸಿಸ್ಟೆಂಟಾಗಿ ಮಾಡ್ತಾಯಿರಿ. ಆ್ಯಂಡ್ ಆ ಕೆಲಸ ಹಾಗೆ ಆಗುತ್ತೆ. ಆಗಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊತಾ ಇದ್ದೀನಿ. ಸೊ ನಾನಿವತ್ತು ಒಂದು ಟಾಪಿಕ್ ತೊಗೊಂಬಂದಿರೋದೇನಪ್ಪ ಅಂತಂದರೆ ನನ್ನ ವೀಕ್ಲಿ ಪ್ಲ್ಯಾನ್. ಸೊ ನನ್ನ ಇಡೀ ವೀಕು 7 ದಿನ ನಾನು ಹೇಗೆ ಪ್ಲ್ಯಾನ್ ಮಾಡ್ತೀನಿ, ಯಾವುದ್ಯಾವುದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಾನು ಯೂಸ್ ಮಾಡ್ತೀನಿ, ಸೊ ದಟ್ ನಾನು ಆಫೀಸ್ ವರ್ಕು ಮಾಡಿಕೊಂಡು ಮನೆ ಕೆಲಸದಲ್ಲೂ ಎಲ್ಲದೂ ಸ್ಮೂದಾಗಿ ಹೋಗೋ ಥರ ಹೇಗೆ ಪ್ಲ್ಯಾನ್ ಮಾಡೋದು. ಆ್ಯಂಡ್ ಈವನ್ ಇದು ಹೋಮ್ ಮೇಕರ್ಸ್ಗಳಿಗೆ ಎಲ್ರಿಗೂ ಯೂಸ್ ಆಗುತ್ತೆ. ಸೊ ಕೀಪ್ ವಾಚಿಂಗ್, ನಾನು ಏನೇನೆಲ್ಲ ಮಾಡ್ತೀನಿ ಅಂತ. ಫಸ್ಟ್ ಹೇಳಬೇಕೇನಂತ ಅಂದರೆ, ಈ ಮೀಲ್ ಪ್ಲ್ಯಾನ್ ಯಾಕೆ ಮಾಡಬೇಕು, ಯಾಕೆ ನಮ್ಮಮ್ಮ ಅವರೆಲ್ಲ ಮೀಲ್ ಪ್ಲ್ಯಾನ್ ಎಲ್ಲ ಮಾಡಿಕೊಂಡೇ ಏನು ಅಡುಗೆ ಮಾಡ್ತಾಯಿದ್ರಾ ಅಂತ ಸುಮಾರು ಜನ ಕೇಳ್ತೀರಾ. ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಮೀಲ್ ಪ್ಲ್ಯಾನ್ ಮಾಡೋದ್ರಿಂದ ನನಗೆ ಸಾಕಷ್ಟು ಪ್ರಯೋಜನ ಆಗಿದೆ. ಫಸ್ಟ್ ಏನಪ್ಪ ಅಂತ ಅಂದರೆ, ನನಗೆ ಡೈಲಿ ಹೋಗ್ಬಿಟ್ಟು ತರಕಾರಿಗಳನ್ನ ದಿನಸಿನ ನನಗೆ ತೊಗೊಂಬರೋದಕ್ಕೆ ಆಗಲ್ಲ. ಸೊ ಆಫೀಸಿಂದ ಎಲ್ಲ ಟಯರ್ಡಾಗಿ ಮನೆಗೆ ಬಂದರೆ ಯಾರಾದರೂ ಊಟ ಹಾಕ್ಕೊಟ್ರೆ ನನಗೆ ಸಾಕಾಗಿರುತ್ತೆ. ಅದ್ರಲ್ಲಿ ಹೋಗಿ ಅಂಗಡಿಗೆ ತರಕಾರಿ ಎಲ್ಲ ತೊಗೊಂಬರೋಷ್ಟೆಲ್ಲ ನನ್ನ ಕೈಲಿ ಶಕ್ತಿ ನಿಜವಾಗ್ಲೂ ಇರಲ್ಲ. ಸೊ ಅಗ್ಲಗ್ಲ ಡೈಲಿ ಹೋಗೋದಕ್ಕಾಗಲ್ಲ. ಸೊ ಈ ಮೀಲ್ ಪ್ಲ್ಯಾನ್ ಮಾಡಿಕೊಂಡ್ರೆ ನಾನು ಅದ್ರ ಪ್ರಕಾರ ಎಲ್ಲ ತರಕಾರಿಗಳನ್ನ ತಂದು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಹಾಗಾಗಿ ನಾನು ಅಗ್ಲಗ್ಲ ಹೋಗೋ ಅವಶ್ಯಕತೆ ಇರಲ್ಲ. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತ ಅಂದರೆ, ಈ ಮೀಲ್ ಪ್ಲ್ಯಾನ್ ಮಾಡೋದ್ರಿಂದ ನಾನು ಡೈಲಿ ಏನು ಅಡುಗೆ ಮಾಡಬೇಕಪ್ಪ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ ನನಗೆ. ನನ್ನ ಗಂಡಂಗೆ ಒಂದು ಸ್ವಲ್ಪ ಹೊತ್ತು ಕೇಳೋದು, ನಿನಗೇನು ತಿನ್ಬೇಕು ಅನ್ನಿಸ್ತಿದೆ, ನನಗೇನು ತಿನ್ಬೇಕು ಅನ್ನಿಸ್ತಿದೆ, ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಅದಕ್ಕೆ 1 ಗಂಟೆ ಟೈಮ್ ವೇಸ್ಟ್ ಮಾಡಿ ಆಮೇಲೆ ಹೋಗಿ ತರಕಾರಿ ತಂದು ಮಾಡೋಷ್ಟೊತ್ತಿಗೆ ನನಗೆ ಮಲ್ಕೋಬೇಕಂತ ಅನ್ನಿಸ್ಬಿಟ್ಟಿರುತ್ತೆ. ಸೊ ಕರೆಕ್ಟ್ ಪ್ಲ್ಯಾನ್ ಇದ್ದರೆ, ಓಕೆ ಏನು ಮಾಡ್ತಾ ಇದ್ದೀನಿ ಅಂತ ಡಿಸೈಡೆಡ್ ಇದ್ದರೆ ಬರ್ತೀನಿ, ಅವುಗಳನ್ನೆಲ್ಲ ಪ್ರೆಪ್ ಮಾಡ್ಕೊತೀನಿ, ಡೈರೆಕ್ಟ್ ಅಡುಗೆ ಶುರು ಮಾಡಿಬಿಡ್ತೀನಿ. ಸೊ ಅದು ನನಗೆ ಯೂಸ್ ಆಗುತ್ತೆ. ಆ್ಯಂಡ್ ಈಗ ಸದ್ಯಕ್ಕೆ ನಾನು ನನ್ನ ಗಂಡ ಲಾಂಗ್ ಡಿಸ್ಟೆನ್ಸಲ್ಲಿ ಇರೋದ್ರಿಂದ ನಾನು ಒಬ್ಬಳೇ ತುಂಬ ಸಲ ಬೇಜಾರು ಮಾಡ್ಕೊಬಿಡ್ತೀನಿ ಅಡುಗೆ ಮಾಡೋದಕ್ಕೆ. ಬಿಡು ಇರೋದನ್ನೇ ತಿನ್ನೋಣ, ಅದೇ ಈರುಳ್ಳಿ ಟೊಮೊಟೊ ಅದೆಲ್ಲ ಏನೋ ಒಂದು ಮಾಡ್ಕೊಂಬಿಡೋಣ ಬಿಡು ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಇನ್ನು ಆ ಮೀಲ್ ಪ್ಲ್ಯಾನ್ನ ಪ್ರಾಪರಾಗಿ ಮೇಂಟೈನ್ ಮಾಡ್ತೇನೆ. ಸೊ ದಟ್ ಎಲ್ಲ ಫೈಬರ್ ಕಂಟೆಂಟ್, ಪ್ರೋಟೀನ್ ಕಂಟೆಂಟ್ ಎಲ್ಲ ಥರದ್ದು ನನ್ನ ಮೀಲಲ್ಲಿ ಇರಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಇನ್ನೂ ಸ್ಟ್ರಾಂಗ್ ಆಗಿ ಅದನ್ನು ಫಾಲೋ ಮಾಡ್ಕೊತಾ ಇದ್ದೀನಿ.
ಆ್ಯಂಡ್ ನಾನು ಈ ಮೀಲ್ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಯೂಶಲಿ ನನ್ನ ಮೀಲ್ ಪ್ಲ್ಯಾನ್ಗಳು ಸ್ಯಾಟರ್ಡೆ ನೈಟ್ ನಾನು ಪ್ರಿಪೇರ್ ಮಾಡ್ಕೊತೇನೆ. ಸೊ ಸ್ಯಾಟರ್ಡೆ ಎಲ್ಲ ಯೂಶಲಿ ನಮ್ಮ ಮನೆಯಲ್ಲಿ ಕ್ಲೀನಿಂಗ್ ಡೇ ಆಗಿರುತ್ತೆ. ಫುಲ್ ಡೀಪ್ ಕ್ಲೀನ್ ಮಾಡಕ್ಕೆ ಬಿಡ್ತೀವಿ ಮನೇನ. ಸೊ ಅದರಲ್ಲಿ ಫ್ರಿಜ್ಜು ಕೂಡ ಕ್ಲೀನ್ ಮಾಡ್ತೀವಿ. ಸೊ ಫ್ರಿಜ್ ಕ್ಲೀನ್ ಮಾಡೋದ್ರಿಂದ ನನಗೆ ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಫ್ರಿಜ್ಜಲ್ಲಿ ಏನೇನು ಉಳಿದಿದೆ ಏನೇನು ಉಳಿದಿಲ್ಲ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಒಂದೊಂದ್ಸಲ ಹೆಂಗಾಗೋಗ್ಬಿಡತ್ತಂದರೆ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ, ಅದು ಇಟ್ಟಿರೋದೇ ನಮಗೆ ನೆನಪಿರಲ್ಲ. ಸೊ ಈ ಥರ ಸುಮಾರು ಸಲ ಆಗೋಗಿದೆ. ಸೊ ಫ್ರಿಜ್ಜು ವೀಕ್ಲಿ ಒನ್ಸ್ ಕ್ಲೀನ್ ಮಾಡೋದ್ರಿಂದ ನನಗೆ ಬೆನಿಫಿಟ್ ಆಗಿರೋದು ಫ್ರಿಜ್ ಒಂದು ತುಂಬ ನೀಟಾಗಿರುತ್ತೆ. ಆ್ಯಂಡ್ ಏನಿದೆ ಏನಿಲ್ಲ, ಈಗ ಕೊತ್ತಂಬರಿ ಸೊಪ್ಪು, ಕರಿಬೇವು ಆ ಥರ ಎಲ್ಲ ವೀಕು ನಾನು ತೊಗೊಂಬರಲ್ಲ ಕರಿಬೇವೆಲ್ಲ. ಸೊ ಅದ್ರ ಸ್ಟಾಕ್ಗಳು, ಶುಂಠಿ ಅದೆಲ್ಲ ನೋಡ್ಕೊಂಡು ಆ ವೀಕಲ್ಲಿ ಬೇಕು ಅಂತ ಅಂದರೆ ತೊಗೊಂಬರ್ತೀನಿ. ಸೊ ಫ್ರಿಜ್ ಕ್ಲೀನ್ ಮಾಡೋದ್ರಿಂದ ನನಗೆ ಅದೊಂದು ಯೂಸ್ ಆಗಿದೆ. ಸೊ ನೀವಿಲ್ಲಿ ನೋಡಿದ ಹಾಗೆ ನಾನು ಮಂಡೇ ಟು ಸಂಡೇ ಎಲ್ಲ ಪ್ರತಿಯೊಂದು ಟೈಮ್ ವೈಸ್ ಅಂದರೆ ಮೀಲ್ ವೈಸ್ ನಾನು ಪ್ರತಿಯೊಂದು ಬರ್ಕೊಂಡಿದ್ದೀನಿ. ಸೊ ನಾನು ಯೂಶಲಿ ಮಾರ್ನಿಂಗ್ ಫ್ರೂಟ್ ಬೌಲ್ ಮತ್ತು ವೆಜ್ಜಸ್ನ ತಿಂತೀನಿ. ಸೊ ಎವ್ರಿ ಡೇ ನಂದು ಅದೇ ಇರುತ್ತೆ. ಆ್ಯಂಡ್ ನಾನು ಹೇಳ್ದಂಗೆ ನಾನು ಒಬ್ಬಳೇ ಇರೋದ್ರಿಂದ ಸದ್ಯಕ್ಕೆ ಒಂದು ಮೀಲ್ ನಾನು ಮಾಡ್ಕೊಂಡ್ರೆ ಸಾಕು. ಅದೇ ಮಧ್ಯಾಹ್ನ ರಾತ್ರಿ ಎರಡಕ್ಕೂ ನನಗಾಗತ್ತೆ. ಸೊ ಇಲ್ಲಿ ನಾನು ಮಂಡೇ ನಾನು ಬರ್ದಂಗೆ ರಾಗಿ ರೊಟ್ಟಿ ಮತ್ತು ಜುನ್ಕ, ಆ ಥರ ಟ್ಯೂಸ್ಡೇ ಒಂದು ಡಿಶ್ಶು, ಈ ಥರ ಪ್ರತಿಯೊಂದೂ ನಾನು ಬರಿತೀನಿ. ಇವಾಗ ಸಪೋಸ್ ನೋಡಿ ಸ್ಯಾಟರ್ಡೆ ನೈಟ್ ನಾನು ಹೊರಗೆ ಹೋಗ್ಬೇಕಿದೆ ಅಂದ್ಕೊಳ್ಳಿ. ಸೊ ಅದನ್ನು ಮೆನ್ಷನ್ ಮಾಡಿರ್ತೀನಿ, ನಾನು ಸ್ಯಾಟರ್ಡೆ ನೈಟ್ ಹೊರಗೆ ಹೋಗ್ತಿದ್ದೀನಿ, ಸೊ ಡೋಂಟ್ ಹ್ಯಾವ್ ಟು ಕುಕ್. ಸಂಡೇ ನಾನು ಮನೆಗೆ ಹೋಗ್ತಾ ಇದ್ದೀನಿ, ಹೋಮ್ ಟೌನ್ಗೆ. ಸೊ ಈ ರೀತಿ ನಾನು ಪ್ರತಿಯೊಂದು ಬರ್ಕೊಳ್ಳೋದ್ರಿಂದ ನನಗೆ ಏನೇನು ತರಕಾರಿ ತರಬೇಕು ಅಂತ ನನಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಲಿಸ್ಟಲ್ಲಿ ನಾನು ಏನೇನು ತರಕಾರಿ ತೊಗೊಂಬರ್ಬೇಕು ಅಂತ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಈ ಶೀಟ್ನ ನಾನು ಸ್ಟೋರ್ ಅವರಿಗೆ ಕಳಿಸಿದ್ರೆ ಸಾಕು, ಅವ್ರ ತರಕಾರಿನೆಲ್ಲ ರೆಡಿ ಮಾಡಿ. ಈ ವೀಕ್ಲಿ ಪ್ಲ್ಯಾನಲ್ಲಿ ನಾನು ಒಂದು ಹೊಸ ಡಿಶ್ನ ಎವ್ರಿ ವೀಕ್ ಆ್ಯಡ್ ಮಾಡಿರ್ತೀನಿ. ಅದರಲ್ಲಿ ಟ್ರೈ ಮಾಡ್ತೀನಿ ಆ್ಯಡ್ ಮಾಡೋಕ್ಕೆ. ಯಾಕಂತಂದರೆ ನನಗೆ ಅಡುಗೆ ಮಾಡೋದ್ರಲ್ಲಿ ತುಂಬ ಖುಷಿ ಇದೆ. ಸೊ ಆ ಪ್ಯಾಷನ್ನ ಕಂಟಿನ್ಯೂ ಮಾಡೋದಕ್ಕೆ ಆ್ಯಂಡ್ ಅಡುಗೆದಕ್ಕೆ ಇಂಟ್ರೆಸ್ಟ್ ಬರೋದಕ್ಕೆ ನಾನೊಂದು ಹೊಸ ಡಿಶ್ನ ಆ್ಯಡ್ ಮಾಡಿರ್ತೀನಿ. ಎಲ್ಲಾದರೂ ನೋಡಿಟ್ಟಿರೋದನ್ನು ಸೇವ್ ಮಾಡಿಟ್ಟಿರ್ತೀನಿ. ಸ್ವಲ್ಪ ಈಸಿ ಇರೋವಂಥದ್ದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಿಮಗೆ ಇಲ್ಲಿ ಒಂದು ಸಜೆಷನ್ ಏನಪ್ಪ ಅಂದರೆ, ನಿಮಗೆ ಅಡುಗೆ ಮಾಡೋಕ್ಕೆ ಇಷ್ಟ ಇಲ್ಲ, ಅಡುಗೆ ಮಾಡೋದಂದರೆ ಬೇಜಾರಾಗುತ್ತೆ ಅಂತಂದರೆ ನೀವು ಇದೇ ಥರ ಟ್ರೈ ಮಾಡಿ. ಒಂದು ಡಿಶ್ ನಿಮಗೆ ಗೊತ್ತಿರೋ ಅಂಥದ್ದೇ ಎಲ್ಲ ಡಿಶ್ಗಳನ್ನ ವೀಕ್ಲಿ ಹಾಕ್ಕೊಳ್ಳಿ. ಬಟ್ ಒಂದೇ ಒಂದು ಡಿಶ್, ಅಟ್ಲೀಸ್ಟ್ ಒಂದು ಡಿಶ್ ನಿಮಗೆ ಹೊಸದು ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ. ಸೊ ದಟ್ ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಅದಕ್ಕೆ ಅಂಗಡಿಗೆ ಹೋಗಿ ಅದನ್ನೆಲ್ಲ ತೊಗೊಂಬರೋದು, ನೀಟಾಗಿ ಪ್ರಿಪೇರ್ ಮಾಡಿ ಅದನ್ನು ಮಾಡೋದು. ಆ್ಯಂಡ್ ಅದು ಚೆನ್ನಾಗದ ನಿಮ್ಗೆ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್, ಹಾಗೆ ಇಂಟ್ರೆಸ್ಟ್ ಒಂದು ಸ್ವಲ್ಪ ಜಾಸ್ತಿ ಆಗೋಕ್ಕೆ ಶುರು ಆಗುತ್ತೆ. ಇದು ನನಗೆ ಹೆಲ್ಪ್ ಆಗಿದೆ ಇನಿಷಿಯಲಿ ನಾನು ಮಾಡೋ ಸ್ಟೇಜಲ್ಲಿ. ಆ್ಯಂಡ್ ನಾನು ಈ ಥರ ಮೀಲ್ ಪ್ಲ್ಯಾನ್ ಬರ್ಕೊಂಡ್ಮೇಲೆ ನಾ ಹೇಳ್ದಂಗೆ ಕಂಪ್ಲೀಟ್ ಒಂದು ಲಿಸ್ಟನ್ನು ನಾನು ಸ್ಯಾಟರ್ಡೆ ನೈಟೇ ಸ್ಟೋರ್ಗೆ ಕಳಿಸ್ಬಿಟ್ಟಿರ್ತೀನಿ ವಾಟ್ಸಾಪಲ್ಲಿ. ಸೊ ನಾವು ಆ ಸ್ಟೋರ್ಗೆ ಆಲ್ಮೋಸ್ಟ್ 3 ಇಯರ್ಸಿಂದ ರೆಗ್ಯುಲರ್ ಕಸ್ಟಮರ್ ಇದ್ದೀವಿ. ಸೊ ನಾವು ಕಳಿಸಿದ್ರೆ ಸಾಕು, ಮಾರ್ನಿಂಗ್ ಸ್ಟಾಕ್ ಬಂದಿದ ತಕ್ಷಣ ಅವರು ನಮಗಂತ ಎತ್ತಿಟ್ಬಿಡ್ತಾರೆ. ನಾನು ಆಮೇಲೆ ಯಾವಾಗ ಬೇಕಾದರೂ ಹೋಗಿ ನಾನು ತೊಗೊಂಬರ್ಬೋದು. 10-11 ಗಂಟೆಗೆಲ್ಲ ಹೋಗಿ ತೊಗೊಬರ್ಬೋದು. ಹಾಗೆ ಡೈರೆಕ್ಟಾಗೂ ಹೋಗ್ಬೋದು, ಬಟ್ ಹೋದರೆ ಸ್ಟಾಕ್ ತುಂಬ ಲಿಮಿಟೆಡ್ ಇರುತ್ತೆ. ಯಾಕಂತಂದರೆ ನಾನು ವಿಸಿಟ್ ಮಾಡೋದು ಆರ್ಗ್ಯಾನಿಕ್ ಸ್ಟೋರ್. ಆಲ್ಮೋಸ್ಟ್ 5-6 ವರ್ಷ ಆಯಿತು ನಾನು ಆರ್ಗ್ಯಾನಿಕ್ಗೆ ಸ್ವಿಚ್ ಆಗಿ. ಸೊ ಯಾಕೆ ಈ ಆರ್ಗ್ಯಾನಿಕ್ಗೆ ನಾನು ಸ್ವಿಚ್ ಆದೆ ಅಂತಂದರೆ, ಸುಮಾರಷ್ಟು ನಾವು ತಿನ್ನೋ ಆಹಾರದಲ್ಲಿ ಎಷ್ಟು ಕೆಮಿಕಲ್ಸ್ ಇರುತ್ತೆ ಅಂತಂದರೆ ನಮ್ಗೆ ಇವನ್ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಇವನ್ ಅದು ಇಷ್ಟು ಅದು ಏನಂತಾರೆ ಸೀಡ್ ಬೀಜ ಅದನ್ನು ತಂದು ಹಾಕೋದ್ರಿಂದ ಹಿಡಿದು ಅದು ಇಷ್ಟು ದೊಡ್ಡ ಆಗೋವರೆಗೂ ಎಷ್ಟು ಕೆಮಿಕಲ್ಸ್ ಹಾಕ್ತೀವಿ, ಎಷ್ಟು ಪೆಸ್ಟಿಸೈಡ್ಸ್ ಹಾಕ್ತೀವಿ, ಫರ್ಟಿಲೈಸರ್ಸ್ ಎಷ್ಟು ಕೆಮಿಕಲಿಂದ ತುಂಬಿರುತ್ತೆ ಅಂತಂದರೆ ಇಟ್ಸ್ ಟೂ ಮಚ್. ಆ್ಯಂಡ್ ಅದ್ರ ಕಲರಿಂಗ್ ಬರೋದಕ್ಕೆ ತುಂಬ ಕಲರಿಂಗ್ ಏಜೆಂಟ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಸೊಪ್ಪುಗಳಿಗೆಲ್ಲ ಗ್ರೀನ್ ಕಲರ್ ಬರೋದಕ್ಕೆ. ಆ್ಯಂಡ್ ಆ್ಯಪಲ್ ಅದೆಲ್ಲ ತುಂಬ ವ್ಯಾಕ್ಸ್ ಇರೋವಂಥದ್ದು, ಈ ಥರದ್ದೆಲ್ಲ ತುಂಬ ಅಡಲ್ಟ್ರೇಷನ್ ಅನ್ನೋದಂತೂ ನೆಕ್ಸ್ಟ್ ಲೆವೆಲಲ್ಲಿ ಆಗೋಗಿದೆ. ಅದು ಒಂಥರ ಆದರೆ ಇನ್ನೊಂದು
ಅದು ಸೈಡ್ ಎಫೆಕ್ಟ್ ಅಂತಲ್ಲ, ನಾವು ಭೂಮಿನ ತುಂಬ ಕಲುಷಿತ ಮಾಡ್ತಾ ಇದ್ದೀವಿ. ಭೂಮಿನ ಬರಡು ಭೂಮಿಯಾಗಿ ಮಾಡ್ತಾ ಇದ್ದೀವಿ. ಫರ್ಟಿಲೈಸರ್ಸ್ ಹಾಕಿ 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 ಅದರಲ್ಲಿ ಇರೋದನ್ನೆಲ್ಲ ಕಿತ್ಕೊಳ್ಳೋಕೆ ಶುರು ಮಾಡ್ತೀವಿ. ಬರೀ ಕೆಮಿಕಲ್ಸೇ ತುಂಬ್ಕೊಂಡು ಹೋಗೋ ಥರ ಮಾಡ್ತಾ ಇದ್ದೀವಿ. ಭೂಮಿನ ಹಾಳು ಮಾಡ್ತಾ ಇದ್ದೀವಿ ಕೆಮಿಕಲಿಂದ. ಆ್ಯಂಡ್ ಅದು ಒಂದು ದಿನ ತುಂಬ ದೊಡ್ಡದಾಗಿ ಸೈಡ್ ಎಫೆಕ್ಟ್ ಕೊಟ್ಟೇ ಕೊಡುತ್ತೆ. ಸೊ ನೇಚರ್ನ ಹೇಗಿದೆ ಹಾಗೆ ಬಿಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಅದನ್ನು ನಾವು ಎಷ್ಟು ಅಡಲ್ಟ್ರೇಷನ್ ಮಾಡ್ತಾ ಹೋಗ್ತೀವಿ ಅದ್ರ ಡಬಲ್ ಟ್ರಿಬಲ್ ಆಗಿ ಅದು ವಾಪಸ್ ಬರುತ್ತೆ. ಸೊ ಹಾಗಾಗಿ ನನ್ನ ಲೈಫಲ್ಲಿ ನಾನು ಸ್ಮಾಲ್ ಚೇಂಜ್ ಮಾಡ್ಕೊಂಡಿದ್ದು 5-6 ವರ್ಷದ ಹಿಂದೆ. ಆರ್ಗ್ಯಾನಿಕ್ ಅಂತ, ಕೆಲವೊಬ್ಬರಿಗೆ ಆರ್ಗ್ಯಾನಿಕ್ ಅಂತ ಅಂದರೆ ಗೊತ್ತಿಲ್ಲ ಅಂತಂದರೆ, ಸಾವಯವ ಕೃಷಿಯಿಂದ ಮಾಡಿದಂತಹ ಬೆಳೆಸಿದಂತಹ ತರಕಾರಿಗಳು, ಹಣ್ಣುಗಳು, ಅಕ್ಕಿ ಎಲ್ಲದೂ ಅಷ್ಟೆ ಸಾವಯವ ಕೃಷಿಯಿಂದ ಯಾವುದೇ ಕೆಮಿಕಲ್ಸ್, ಕೀಟನಾಶಕ ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಹಾಕದೆ ಅವರು ಅದನ್ನು ಬೆಳೆದಿರ್ತಾರೆ. ಆ್ಯಂಡ್ ಇವಾಗ ತುಂಬ ಜನ ಆರ್ಗ್ಯಾನಿಕಿಗೆ ಶಿಫ್ಟ್ ಆಗ್ತಿದ್ದಾರೆ. ಸುಮಾರು ಡಾಕ್ಟರ್ಸ್ಗಳೆಲ್ಲ ಅದನ್ನು ಸಜೆಸ್ಟ್ ಮಾಡ್ತಾರೆ ಆರ್ಗ್ಯಾನಿಕ್ಕಿಗೆ ಶಿಫ್ಟ್ ಆಗಿ. ಆ್ಯಂಡ್ ನೀವು ಕೂಡ ನಿಮ್ಮ ನಿಯರ್ ಬೈ ತುಂಬ ಆರ್ಗ್ಯಾನಿಕ್ ಸ್ಟೋರ್ಸ್ಗಳು, ಇವಾಗಂತೂ ಸಿಕ್ಕಾಬಟ್ಟೆ ಆರ್ಗ್ಯಾನಿಕ್ ಸ್ಟೋರ್ಸ್ಗಳಾಗಿದೆ. ಆ್ಯಂಡ್ ಸರ್ಟಿಫೈಡ್ ಆರ್ಗ್ಯಾನಿಕ್ ಸ್ಟೋರ್ಗಳಲ್ಲೇ ಮಾತ್ರ ತಗೊಳ್ಳಿ. ತುಂಬ ಜನ ಹೇಳ್ತಾರೆ ನ್ಯಾಚುರಲ್ ಹಂಗೆ ಹಿಂಗೆ ಅಂತ ಹೇಳ್ತಾರೆ, ಬಟ್ ಗೊತ್ತಿಲ್ಲ ಅಲ್ಲ ನ್ಯಾಚುರಲ್ ಅಂತ ಅಂದರೆ ಹೇಗೆ ಅಂತ. ನಾವಂತೂ ಹೋಗಿ ಫಾರ್ಮ್ನ ನೋಡೋಕ್ಕಾಗಲ್ಲ, ಬಟ್ ನಾನು ಹೋಗೋ ಸ್ಟೋರಲ್ಲಿ ನಾವು ಫಾರ್ಮ್ ಎಲ್ಲ ಹೋಗಿ ನೋಡಬಹುದು, ಹೇಗೆ ಬೆಳೀತಿದ್ದಾರೆ ಏನು, ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಇದೆ. ಸೊ ತುಂಬ ಟ್ರಸ್ಟ್ ವರ್ತಿ ಇದ್ದಾರೆ ಆ್ಯಂಡ್ ತುಂಬ ಹೆಲ್ಪ್ಫುಲ್ ಇದ್ದಾರೆ. ನಾನು ಯಾವಾಗ ಏನಾದರೂ ಎಮರ್ಜೆನ್ಸಿಗೆ ಬೇಕು ಅಂತ ಅಂದರೆ ಹೋಮ್ ಡೆಲಿವರಿ ಆರಾಮ್ಸೆ ಮಾಡಿಕೊಡ್ತಾರೆ. ಸೊ ತುಂಬ ಹೆಲ್ಪ್ಫುಲ್ ಇದ್ದಾರೆ ಆ ವಿಷಯದಲ್ಲಿ ನೋಡಬೇಕು ಅಂತ ಅಂದರೆ. ಆ್ಯಂಡ್ ನನಗೆ ಅನಿಸ್ತಾ ಇರೋದೇನಪ್ಪ ಅಂತ ಅಂದರೆ, ಆರ್ಗ್ಯಾನಿಕ್ ಇಸ್ ದ ನೆಕ್ಸ್ಟ್ ಫ್ಯೂಚರ್. ಇವಾಗ ಹೆಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್ ಅದಂಥದ್ದು ತುಂಬ ಬೂಮಿಂಗಲ್ಲಿದೆ ಅಲ್ವಾ. ಸೊ ಆರ್ಗ್ಯಾನಿಕ್ ಅನ್ನೋದಿದೆಯಲ್ಲ, ಒಂದು ಸ್ವಲ್ಪ ವರ್ಷ ವೆಯ್ಟ್ ಮಾಡಿ, ಇಟ್ಸ್ ಗೋನಾ ಬಿ ದ ನೆಕ್ಸ್ಟ್ ಬೂಮಿಂಗ್ ಥಿಂಗ್. ಈಗಲೇ ಆಲ್ರೆಡಿ ತುಂಬ ಬೂಮ್ ಆಗೋಗಿದೆ. ಆ್ಯಂಡ್ ನಾನು ಕೇಳಿರೋ ಪ್ರಕಾರ ಇವನ್ ಅಸ್ಸಾಮಲ್ಲೆಲ್ಲ ಗೌರ್ನಮೆಂಟೇ ಆ ಥರ ಇನಿಷಿಯೇಟಿವ್ ತೊಗೊಂಡಿದೆ ಅಂತೆ. ಅಂದರೆ ಕಂಪ್ಲೀಟ್ ಆರ್ಗ್ಯಾನಿಕ್ ಅಷ್ಟೇ ಪ್ರೊಡ್ಯೂಸ್ ಮಾಡಬೇಕು ಅಂತ ಲಾ ತಂದಿದೆ ಅಂತ. ಯಾವುದೇ ಕೆಮಿಕಲ್ಸ್ ಆ ಥರ ಎಲ್ಲ ಯೂಸ್ ಮಾಡಬಾರ್ದು ಅಂತ. ಇಡೀ ಇಂಡಿಯಾ ಆ ಥರ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ನೋಡೋಣ, ಹೋಪ್ ಸೊ ಒನ್ ಡೇ ಅದು ಬರಲಿ. ಸೊ ನಾನು ಆಲ್ರೆಡಿ ಅವರಿಗೆ ಕಳ್ಸಾಗಿದೆ ಲಿಸ್ಟು. ಸೊ ಅವರೆಲ್ಲ ಎತ್ತಿಟ್ಟಿರ್ತಾರೆ, ಒಂದೊಂದು ಔಟ್ ಆಫ್ ಸ್ಟಾಕ್ ಹೋಗಿರುತ್ತೆ. ಸೊ ಅದ್ರ ಬದಲು ನಾನು ಬೇರೆದಾದರೂ ರಿಪ್ಲೇಸ್ ಮಾಡ್ಕೋಬೇಕು. ಮೇನಾಗಿ ತರಕಾರಿ, ಹಣ್ಣು ಮಾತ್ರ ನಾನು ಹೇಳಿರ್ತೇನೆ. ಬೇರೆ ಏನಾದರೂ ಬೇಕು ಅಂತಂದರೆ ಅದೆಲ್ಲ ಸ್ಟಾಕ್ ಇರುತ್ತೆ ಅಲ್ಲೇ. ರೈಸು ಅದೆಲ್ಲ ಬೇಕು ಅಂತ, ಅರಶಿನ ಇಂಥವೆಲ್ಲ ಚಿಕ್ಕ ಪುಟ್ಟವೆಲ್ಲ ಅಂಥವು ಸ್ಟಾಕ್ ಇದ್ದೇ ಇರುತ್ತೆ. ಬರೀ ತರಕಾರಿ ಮತ್ತು ಫ್ರೂಟ್ಸ್ ಎಲ್ಲ ಸ್ಟಾಕ್ ಇರಲ್ಲ. ಸೊ ಅದನ್ನು ಮಾತ್ರ ಪ್ರೀ ಬುಕ್ ಮಾಡಿರ್ತೀನಿ ನಾನಷ್ಟೇ. ಸೊ ಇವಾಗ ಅವ್ರು ರೆಡಿ ಮಾಡಿ ಇಟ್ಟಿರ್ತಾರೆ, ನಾನು ಹೋಗಿ ಕಲೆಕ್ಟ್ ಮಾಡಬೇಕು ಅಷ್ಟೇ. ಸೊ ಬನ್ನಿ, ಕಲೆಕ್ಟ್ ಮಾಡ್ಕೊಂಡು ಬಂದು ಎಲ್ಲ ನೀಟಾಗಿ ರೆಡಿ ಮಾಡಿ ನಮ್ಮನೆ ಫ್ರಿಜ್ ಒಳಗೆ ಇಡೋಣ. ಇದೇ ಅವರ ಸ್ಟೋರು. ಇಲ್ಲಿ ಕಂಪ್ಲೀಟ್ ನೀವು ನೋಡಿದ ಹಾಗೆ ಎಲ್ಲ ಥರ ತರಕಾರಿ, ಹಣ್ಣು, ದಿನಸಿ ಪ್ರತಿಯೊಂದೂ ಇದೆ. ಇವನ್ ಮಿಲ್ಕ್, A to ದೇಸಿ ಮಿಲ್ಕ್, ಮಡಿಕೆ ಪಾತ್ರೆಗಳು ಸುಮಾರಷ್ಟು ಇಲ್ಲಿದೆ. A to Z ಆರ್ಗ್ಯಾನಿಕ್ ಸ್ಟೋರ್ ಇದು. ಎಲ್ಲ ಆಯಿತು. ಸೊ ಲೆಟ್ಸ್ ಗೋ ಬ್ಯಾಕ್ ಟು ಹೋಮ್. ಸೊ ಬಿಸಿಲು ಗಾಳಿ ಬರ್ತದೆ, ಕೆಟ್ಟ ಬಿಸಿಲು ಹೊಡೆದಿದೆ ಹೊರಗೆ, ಸಾಕಾಯಿತು. ಸೊ ಎಲ್ಲ ತೊಗೊಂಡಿದ್ದೀನಿ, ಎಲ್ಲ ಎತ್ತಿಕ್ತಿರೋಣ ಫ್ರಿಜ್ ಒಳಗೆ. ಇದು ನನ್ನ ಮಾರ್ನಿಂಗ್ ಜ್ಯೂಸ್, ಆಶ್ಗಾರ್ಡ್ ಜ್ಯೂಸ್. ಇದನ್ನು ನಾನು ಡೈಲಿ ಬೆಳಗ್ಗೆ 1 ಗ್ಲಾಸ್ ಕುಡಿತೀನಿ, ಇದನ್ನು ಜ್ಯೂಸ್ ಮಾಡಿಕೊಂಡು. ಸೊ ಇದು ಡಿಟಾಕ್ಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಆಲ್ಮೋಸ್ಟ್ 2 ಇಯರ್ಸಿಂದ ಡೈಲಿ ಮಾರ್ನಿಂಗ್ ಕುಡಿತಾನೇ ಇದ್ದೀನಿ.
ತೊಗೊಂಬಂದಿದ್ದೀನಿ. ಕೊಕೊನಟ್, ಟೆಂಡರ್ ಕೊಕೊನಟ್. ಸೊ ಇದನ್ನು ಕುಡಿಯೋಣ. ಸಖತ್ ಹಸಿವಾಗಿದೆ ಆ್ಯಕ್ಚುಲಿ. ನೋಡಿ, ಸ್ಟೀಲ್ ಸ್ಟ್ರಾಸ್. ಎಲ್ಲೇ ಹೋದ್ರು ಇದೊಂಥರ ಸ್ಟೀಲ್ ಸ್ಟ್ರಾನ ತೊಗೊಂಡೋಗಿ ಮರ್ತೋದ್ರೆ ಹಾಗೆ ಬಾಯಿ ಹಾಕಿ ಕಚ್ಚಿ ಕುಡೀರಿ. ಓಕೆ, ಅಲ್ಲಿ ಹೋಗ್ಬಿಟ್ಟು ಪ್ಲಾಸ್ಟಿಕ್ ಸ್ಟ್ರಾ ತಗೊಳ್ಳೋ ಅವಶ್ಯಕತೆ ಏನಿಲ್ಲ. ಗುಡ್ ಬಾಯ್ಸ್, ಗುಡ್ ಗರ್ಲ್ಸ್, ಫಾಲೋ ಮಾಡಬೇಕು. ಓಕೆ, ಈ ಥರ ಕೊಕೊನಟ್ ಮನೆಗೆ ಪಾರ್ಸಲ್ ತರ್ತಿರಲ್ವಾ, ಅವಾಗ ಇದರೊಳಗಿರೋ ಕಾಯಿ ತಿನ್ನಬೇಕು ಅಂತಂದರೆ ಇದೇನು ತುತ್ತ ಮಾಡ್ತಿರಲ್ವಾ ಅದನ್ನು ಒಂದು ಸ್ಪೂನ್ ಒಳಗೆ ಹೋಗೋಷ್ಟು ದೊಡ್ಡದಾಗಿ ಚಾಕುಲಿ ಓಪನ್ ಮಾಡ್ಕೊಳ್ಳಿ. ಸೊ ಅದು ನಮಗೆ ಈಸಿ ಆಗುತ್ತೆ ಒಂದು ಸ್ಪೂನ್ ಹಾಕ್ಕೊಂಡು ತಿನ್ಕೊಳ್ಳೋದಕ್ಕೆ. ನನಗೆ ಫಸ್ಟ್ ಎಲ್ಲ ಗೊತ್ತಿರಲಿಲ್ಲ, ಸುಮ್ಮನೆ ಬಿಸಾಕ್ಬಿಡ್ತಾ ಇದ್ದೆ. ಇವಾಗ ನೀಟಾಗಿ ಈ ಥರ ಮಾಡಿಕೊಂಡು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ತುಂಬ ಸಪೋರ್ಟಿವ್ ಇದ್ದಾರೆ. ನನಗೆ ಏನೇನು ಬೇಕು ಕೆಲಸಗಳನ್ನು ಆಲ್ಮೋಸ್ಟ್ ಎಲ್ಲದೂ ಮಾಡಿಕೊಡ್ತಾನೆ ಅವನು. ಅಂದರೆ ನಮ್ಮ ಮನೇಲಿ ಯಾವುದೇ ಜೆಂಡರ್ ಬೇಸ್ಡ್ ರೂಲ್ಸ್ ಇಲ್ಲ. ಇವಾಗ ಅವನು ಅಡುಗೆ ಮಾಡ್ತಿದ್ರೆ ನಾನು ಪಾತ್ರೆ ತೊಳಿತೀನಿ, ಅಥವಾ ನಾನು ಅಡುಗೆ ಮಾಡ್ತಿದ್ರೆ ಅವನು ಪಾತ್ರೆ ತೊಳಿತಾನೆ. ಬೇಸಿಕಲಿ ನಮ್ಮ ಮನೇಲಿರೋ ಎಲ್ಲ ಕೆಲಸಗಳನ್ನ ನಾವು ಈಕ್ವಲಾಗಿ ಹಂಚ್ಕೊಂಡು ಇಬ್ಬರೂ ಮಾಡ್ತಾಯಿರ್ತೇವೆ. ನಾನು ಒಂದು ಕಡೆಯಿಂದ ಪರ್ಕೆ ತೊಗೊಂಡು ಕ್ಲೀನ್ ಮಾಡ್ತಾಯಿದ್ರೆ ಅವನು ಇನ್ನೊಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾ ಇರ್ತಾನೆ. ಸೊ ಹೀಗೆ ನಾವು ಮನೆಯಲ್ಲಿರೋ ಪ್ರತಿ ಕೆಲಸನೂ ಡಿವೈಡ್ ಮಾಡ್ಕೊತೀವಿ. ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ ನನಗೂ ಅವನಿಗೂ. ಯಾವತ್ತೂ ಇದನ್ನು ನೀನೇ ಮಾಡು, ಇದನ್ನು ನಾನೇ ಮಾಡು, ಹೊರಗೆ ಹೋಗಿ ಏನಾದರೂ ಕೆಲಸ ಇದ್ದರೆ ಅದನ್ನು ನಾನು ಮಾಡಿರ್ತೀನಿ, ಒಳಗೇನಾದರೂ ಒಂದು ಕೆಲಸ ಇದ್ದರೆ ಅವನು ಮಾಡಿರ್ತಾನೆ. ಈಸ್ ವೆರಿ ವೆರಿ ಸಪೋರ್ಟಿವ್. ಆ ವಿಷಯದಲ್ಲಂತೂ ನಾನು ತುಂಬ ತುಂಬ ಲಕ್ಕಿ. ಸುಮಾರು ಜನ ಹೇಳ್ತಾರೆ ಈಸ್ ಲಕ್ಕಿ ಅಂತ, ಬಟ್ ನಿಜವಾಗ್ಲೂ ಹೇಳ್ತೀನಿ, ಐ ಆಮ್ ಸೋ ಲಕ್ಕಿ. ದ ವೇ ಹೀ ಸಪೋರ್ಟ್ಸ್ ಮೆನ್ ಇಸ್ ನೆಕ್ಸ್ಟ್ ಲೆವೆಲ್. ಅಂದರೆ ನನ್ನ ಜೀವನ ನಾನು ನೆನೆಸ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ಸಪೋರ್ಟಿವ್ ಆಗಿದ್ದಾನೆ. ನಾನು ಇವತ್ತೇನೋ ಇವಾಗ ಈ ಕ್ಯಾಮ್ರಾ ಮುಂದೆ ನಾನು ಬಂದು ಮಾತಾಡ್ತಿದ್ದೀನಿ ಅಂತ ಅಂದರೆ ಅದಕ್ಕೆ ಕಾರಣ ಅವನೇ. ನನಗೆ ಅಷ್ಟು ಕಾನ್ಫಿಡೆನ್ಸು ಇರಲಿಲ್ಲ, ನಾನು ಅಷ್ಟು ಮಾತಾಡ್ತೀನಿ ಅಂತಲೂ ನನಗೆ ಗೊತ್ತಿರಲಿಲ್ಲ, ನನಗೆ ಆಗುತ್ತೋ ಇಲ್ಲ ಅಂತಲೂ ನಂಗೆ ಗೊತ್ತಿಲ್ಲ. ಒಬ್ಬರ ಹತ್ರ ನನಗೆ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಐ ಆಮ್ ವೆರಿ ಟಫ್ ಗರ್ಲ್, ಮತ್ತು ತುಂಬ ಇಂಡಿಪೆಂಡೆಂಟಾಗಿ ಬದುಕಿದ್ದವಳು ನಾನು ಯಾವಾಗ್ಲೂ. ಒಬ್ಬರ ಹತ್ರ ಒಂದು ಸಹಾಯ ಕೇಳಬೇಕಂದ್ರೆ ಇವಾಗಲೂ ನನಗಿಷ್ಟ ಆಗಲ್ಲ. ಅದು ಒಂದೇನೋ ನನಗೆ ಯಾರಾದರೂ ಇವನ್ ಆನ್ ದಿ ವೇ ಪಿಕ್ ಮಾಡ್ತೀನಿ ಅಂತಂದ್ರೂ ನನಗೆ ಅದು ಇಷ್ಟ ಆಗಲ್ಲ. ನನಗೆ ನನ್ನ ಸ್ವಂತ ದುಡ್ಡಲ್ಲೇ ನನಗೆ ಕ್ಯಾಬನ್ನು ಬುಕ್ ಮಾಡಿ ನಾನು ಅಲ್ಲಿ ಹೋದ್ರೇ ನನಗೆ ಸಮಾಧಾನ. ಬಟ್ ಇವನು ತುಂಬ ಪ್ಯಾಂಪರ್ಡ್ ಮಾಡ್ತಾನೆ ನನಗೆ ಯಾವಾಗ್ಲೂ ಅಷ್ಟೇ. ಏನೇ ಮಾಡಿದ್ರು ಮಾಡು, ಪರವಾಗಿಲ್ಲ, ಆಗುತ್ತೆ, ಯಾಕೆ ಹಂಗೆ ಎದುರ್ಕೊಂತೀಯ, ಮಾಡಿ ನೋಡಲ್ಲ ಏನಾಗುತ್ತೆ ಅಂತ ನೋಡೋಣ, ಫೇಲ್ ಆದರೆ ಆಗಲಿ ಬಿಡು, ಏನೋ ಒಂದು ಕಲಿತೀಯ ಅದರಿಂದ ಅನ್ನೋದು ತುಂಬ ಇದೆ. ಆ್ಯಂಡ್ ಒಂದು ಇನ್ಸ್ಟೆನ್ಸ್ ನಂಗೆ ಮೊನ್ನೆ ತಾನೇ ನೆನಪಿಸ್ಕೊತಾ ಇದ್ದೆ. ಈಗ ಈ ವಿಡಿಯೋಗಳೆಲ್ಲ ಸಖತ್ ಮಾಡ್ತಿರೋದ್ರಿಂದ ನನಗೆ ತುಂಬ ಕಷ್ಟ ಆಗ್ತಿದೆ, ಓವರ್ವೆಲ್ಮಿಂಗ್ ಫೀಲ್ ಬರ್ತಿದೆ ನನಗೆ ಸಡನ್ನಾಗಿ. ಇಷ್ಟೊಂದೆಲ್ಲ ಎಡಿಟ್ ಮಾಡಬೇಕು, ಅದು ಇದು ತುಂಬ ಕಷ್ಟ ಅನ್ನಿಸ್ತಿದೆ ಅಂತ ನಾನು ಅವನ ಹತ್ರ ಕಾಲಲ್ಲಿ ಹೇಳ್ತಾ ಇದ್ದೆ. ಅವಾಗ ಅವನು ಇಟ್ಸ್ ಓಕೆ ಬಿಡು, ನನಗೂ ಕಲಿಸ್ಕೊಡು ಎಡಿಟಿಂಗು, ನಾ ಎಡಿಟ್ ಮಾಡಿಕೊಡ್ತೀನಿ. ಅಂದರೆ ದಟ್ ಈಸ್ ವಾಂಟ್ ಯು ವಾಂಟ್ ಫ್ರಮ್ ಎ ಪಾರ್ಟ್ನರ್ ಅಲ್ವಾ. ಅಂದರೆ ದಟ್ ಸಪೋರ್ಟ್ ಯಾವಾಗಲೂ ಐ ಆಮ್ ದೇರ್, ಯು ಡೋಂಟ್ ವರಿ, ನಾನಿದ್ದೀನಿ ಇಲ್ಲಿ, ನೀನು ಹೋಗು, ಎಷ್ಟು ದೂರ ಹೋಗ್ತೀಯ ಹೋಗು, ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಮಾಡು, ಬಟ್ ನಾನಿಲ್ಲಿ ನಿಂತ್ಕೊಂಡು ನಿನಗೆ ಫಸ್ಟ್ ಸಪೋರ್ಟರ್ ಆಗಿ ಯಾವಾಗಲೂ ನಿಂತಿರ್ತೀನಿ, ನೋ ಮ್ಯಾಟರ್ ವಾಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ಸೊ ಆ ವಿಷಯದಲ್ಲಂತೂ ನಾನು ತುಂಬ ಲಕ್ಕಿ. ಸೊ ಥ್ಯಾಂಕ್ಸ್ ಟು ಗಾಡ್, somehow I met him. So that is the first decision of my life that I've taken correctly. ಅದಾದಮೇಲಿಂದ ಲೈಫ್ ಅನ್ನೋದೊಂಥರ ಯೂ ಟರ್ನ್ ತೊಗೊಂಡ್ಬಿಟ್ಟಿದೆ ನನಗೆ. ಆವಾಗಿಂದ ನಾನು ತುಂಬ ಖುಷಿಯಾಗಿದ್ದೀನಿ ನಾನು ಲೈಫಲ್ಲಿ. ಯಾವತ್ತೂ ಬೇಜಾರು ಅನ್ನೋದೇ ನೋಡಲಿಲ್ಲ ನಾನು. ಮುಖದಲ್ಲಿ ಯಾವಾಗಲೂ ಒಂದು ಸ್ಮೈಲ್ ಅನ್ನೋದಿದೆ ನನಗೆ. ಅದು ಅವ್ನು ಕೊಟ್ಟಿರೋ ಗಿಫ್ಟೇ ಆ್ಯಕ್ಚುಲಿ. ಸೊ ತುಂಬ
ಖುಷಿಯಾಗಿ ಇದ್ದೀನಿ. ಏನು ಲೈಫಲ್ಲಿ ಮಾಡಬೇಕು ಅಂತ ಅನ್ಕೊತೀನೋ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ತುಂಬ ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅಷ್ಟೊಂದು ಸಪೋರ್ಟಿವ್ ಇದ್ದು ಎಲ್ಲ ಕೆಲಸನೂ ಮಾಡಿಕೊಡ್ತಾ ಇದ್ರೂ ಕೂಡ ನಂಗೆ ಒಂದೊಂದು ಸಲ ಏನು ಮಾಡಬೇಕಂತ ಅನಿಸಲ್ಲ. ಸೊ ಅಂಥ ಟೈಮಲ್ಲಿ ನನಗೆ ಸೇವಿಯರ್ ಆಗಿರೋದು ನನ್ನ ಮೀಲ್ ಪ್ಲ್ಯಾನು. ಯಾಕಂದರೆ ನೀವು ನೋಡ್ತಿರ್ಬೋದು, ಒಬ್ಬಳೇ ಇದ್ದಾಗ ಅದೊಂಥರ ಲೇಸಿನೆಸ್ ಬಂದುಬಿಡುತ್ತೆ. ಬಿಡು ಮಾಡೋಣ, ಬಿಡು ಯಾರಿಲ್ಲಲ್ಲ, ಎಲ್ಲ ಮಾಡಿದ್ರೂ ವೇಸ್ಟ್ ಆಗುತ್ತೆ ಈ ಥರ. ಆ್ಯಂಡ್ ನಾನು ಇನಿಷಿಯಲಿ ಆ ಫೇಸಿಗೆ ಹೋದೆ. 1 ವೀಕೆಲ್ಲ ನಾನು ಸರಿಯಾಗಿ ತಿಂದೇ ಇಲ್ಲ. ನಾನು ಬರೀ ಈರುಳ್ಳಿ ಟೊಮೊಟೊ ಇದರಲ್ಲೇ ವೀಕ್ ಕಳೆದು ಬಿಟ್ಟಿದ್ದೀನಿ. ಆಮೇಲೆ ನನಗೆ ಯಾಕೋ ರಿಯಲೈಸ್ ಆಯಿತು, ನಾನು ಫಸ್ಟಿಂದನೂ ನೀಟಾಗಿ ಪ್ರಾಪರಾಗಿ ಹೆಲ್ದಿ ವೇಯಲ್ಲಿ ಮೇಂಟೈನ್ ಮಾಡ್ಕೊಂಡ್ಬಂದಿದ್ದೀನಿ. ಸಡನ್ನಾಗಿ ಹಂಗಾದಾಗ ನಾನೇ ಎಚ್ಚೆತ್ಕೊಂಡೆ, ಓಕೆ ನಾನು ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೋಬೇಕು. ಸೊ ನನಗೆ ಅದರಲ್ಲೂ ನಾನು ಹೆಲ್ದಿ ಫುಡ್ ಸ್ವಲ್ಪ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಹಾಗಾಗಿ ನಾನು ಮೋಸ್ಟ್ ಆಫ್ ದಿ 99% ನಮ್ಮ ಮನೆಯಲ್ಲೇ ನಾನು ಊಟ ಮಾಡೋದು ಜಾಸ್ತಿ. ಹೊರಗಿನ ಊಟ ಭಾಳ ಕಡಿಮೆ ನಾವು ತಿನ್ನೋದು. ಸೊ ಹಾಗಾಗಿ ನನಗೆ ತುಂಬ ಬೆನಿಫಿಷಿಯಲ್ ಇದು ಮೀಲ್ ಪ್ಲ್ಯಾನ್ ಕೊಡೋದ್ರಿಂದ. ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ನನಗೆ ಪರ್ಸ್ನಲಿ ವೀಕ್ ಥ್ರೂ ನನಗೆ ಎಕ್ಸೈಟ್ಮೆಂಟ್ ಅನಿಸುತ್ತೆ. ಚೆನ್ನಾಗಿ ಓಕೆ ನಾನು ಇವತ್ತು ಇದನ್ನು ಮಾಡ್ಕೊತಾ ಇದ್ದೀನಿ, ಅದನ್ನು ಮಾಡ್ಕೊತಾ ಇದ್ದೀನಿ ಅಂತ ಖುಷಿ ಸಿಗುತ್ತೆ ನನಗೆ. ಸಮ್ಮನ್ ಹೂ ಲವ್ಸ್ ಕುಕಿಂಗ್ ಮೇ ಬಿ ಅವ್ರಿಗೆ ಎಕ್ಸೈಟ್ಮೆಂಟ್ ಖುಷಿ ಅಂತೆಲ್ಲ ಆಗ್ಬೋದು. ಬಟ್ ಯಾರಿಗೆ ಮಾಡೋಕ್ಕೆ ಇಷ್ಟ ಇರೋಲ್ಲ ಅಂಥವ್ರಿಗಂತೂ ತುಂಬ ತುಂಬ ಬೆನಿಫಿಟ್ ಆಗಿರುತ್ತೆ. ಆ್ಯಂಡ್ ನನಗೆ ಪರ್ಸ್ನಲಿ ಹೇಳ್ತೀನಲ್ಲ, ನನಗೆ ಇಷ್ಟ ಇದ್ದೆ ನಾನು ಆಫೀಸಿಂದೆಲ್ಲ ಮುಗಿಸ್ಕೊಂಡು ಬಂದಾಗ ಒಂದೊಂದು ದಿನ ಎನರ್ಜಿ ಅಂತೂ ಫುಲ್ ಡೌನ್ ಮೈನಸ್ಸಿಗೆಲ್ಲ ಹೋಗ್ಬಿಟ್ಟಿರುತ್ತೆ. ಏನು ಮಾಡಬೇಕು ಅಂತಲೂ ಅನಿಸಲ್ಲ. ಸೊ ಈ ಥರನೂ ಅನಿಸುತ್ತೆ. ಸೊ ಅಂಥ ಟೈಮಲ್ಲಿ ಈ ಪ್ಲ್ಯಾನ್ಗಳಿದೆಯಲ್ಲ, ಇದು ತುಂಬ ಬೆನಿಫಿಷಿಯಲ್ ಆಗಿದೆ. ಸೊ ಈ ವೀಕ್ಲಿ ಪ್ಲ್ಯಾನ್ನ ನೀವು ಟ್ರೈ ಮಾಡಿ ಬೆನಿಫಿಟ್ ಪಡ್ಕೊಳ್ಳಿ. ಆ್ಯಂಡ್ ಇದು ನಿಮಗೆ ಬೆನಿಫಿಟ್ ಅಂತ ಹೇಳಿದ್ರೆ ನನಗೆ ಖಂಡಿತವಾಗ್ಲೂ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ದೆನ್ ಹೇಳ್ದಾಗೆ ಡೋಂಟ್ ಟೇಕ್ ಟು ಮಚ್ ಟೆನ್ಷನ್. ಎಲ್ಲ ಒಳ್ಳೇದೇ ಆಗ್ತಾ ಇರೋದು, ಆಗೋದೆಲ್ಲ ಒಳ್ಳೇದು. ನೀವು ಬೇರೆಯವ್ರಿಗೆ ಕೆಟ್ಟದ್ದು ಬಯಸ್ತಿಲ್ಲ ಅಂತಂದರೆ ಆ ಕೃಷ್ಣ ನಿಮಗೆ ಯಾವತ್ತೂ ಕೆಟ್ಟದಾಗೋದಕ್ಕೆ ಬಿಡೋದೇ ಇಲ್ಲ. ಅವನು ಏನೇ ಕೊಡ್ತಿದ್ದಾನೆ ಲೈಫಲ್ಲಿ ಅಂತಂದ್ರೆ ಏನೋ ಒಂದು ಕಲ್ಸಕ್ಕೆ ಟ್ರೈ ಮಾಡ್ತಾನೆ ಇದ್ದಾನೆ. ಇವನ್ ಅದು ಡಿಲೇ ಆಗ್ತಾ ಇದ್ರು ಡೋಂಟ್ ವರಿ, ಆ ಡಿಲೇ ಆಗೋದಕ್ಕೇನೆ ಒಂದು ಕಾರಣ ಇದೆ. ಈಗ ಹೆಂಗೆ ನಮಗೆ ಎಲ್ಲ ಕ್ಯೂಬ್ ಬಾಕ್ಸ್ಗಳು ಗೊತ್ತಾಗಲ್ಲ ನಮಗೆ ಇನಿಷಿಯಲಿ, ಎಲ್ಲ ಹರಡ್ಕೊಂಡ್ಬಿಟ್ಟಿರುತ್ತೆ. ಹೆಂಗಪ್ಪ ಜೋಡಿಸೋದು ಅವುಗಳನ್ನ ಅಂತ ನಮ್ಗೆ ಅರ್ಥ ಆಗ್ತಿರಲ್ಲ. ಬಟ್ ಒಂದೊಂದೇ ಡಾಟ್ಸ್ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಒಂದು ಕಂಪ್ಲೀಟ್ ಪಿಕ್ಚರ್ ಆಗತ್ತಲ್ಲ, ಆ ಥರ. ಸೊ ಕೊನೆಗೆ ಮುಂದಕ್ಕೆ ಒಂದೊಂದೇ ಸ್ಟೆಪ್ ಹೋಗ್ತಾ ನಿಮಗೂ ಗೊತ್ತಾಗುತ್ತೆ, ಓಕೆ ಆವಾಗ ಅಲ್ಲಿ ಡಿಲೇ ಆಗಿದ್ದು ಒಳ್ಳೇದಾಯ್ತು ಅನ್ಸತ್ತಲ್ವ, ಆವಾಗ ನಾನಲ್ಲಿ ಏನೋ ತಗೊಂಡಲ್ಲೇ ಇದ್ದಿದ್ದು ಒಳ್ಳೇದಾಯ್ತು ಅನ್ಸತ್ತಲ್ವ, ನಿಮಗೆ ಒಂದು ರಿಯಲೈಸೇಷನ್ ಬರುತ್ತೆ. ಸೊ ಡೋಂಟ್ ವರಿ, ಕೀಪ್ ಲಾಫಿಂಗ್, ಖುಷಿಯಾಗಿರಿ. 4 ಜನಕ್ಕೆ ಒಳ್ಳೇದು ಬಯಸಿ, ಯಾರಿಗೂ ಕೆಟ್ಟದ್ದು ಬಯಸ್ಬೇಡಿ. ನಿಮಗೆ ಅವ್ರು ಕೆಟ್ಟದ್ದು ಮಾಡಿದ್ರು ಪರವಾಗಿಲ್ಲ, ಅವರ ಕರ್ಮನ ಅವ್ರು ಅನುಭವಿಸ್ತಾರೆ. ಸೊ ಎಲ್ಲರಿಗೂ ಒಳ್ಳೇದನ್ನು ಬಯಸಿ, ನಿಮ್ಮ ಮನಸ್ಸನ್ನು ಯಾವಾಗಲೂ ಒಳ್ಳೇದಿಟ್ಕೊಳ್ಳಿ. ಆದಷ್ಟು ಹೆಲ್ದಿಯಾಗಿ ತಿನ್ನಿ, ಆಮೇಲೆ ವರ್ಕೌಟ್ ಮಾಡಿ. ಆ್ಯಂಡ್ ಏನೇ ಕೆಲಸ ಬಂದ್ರೂ ಇಂಟ್ರೆಸ್ಟಿಂದ ಮಾಡಿ, ಖುಷಿಯಿಂದ ಮಾಡಿ, ಪ್ರೀತಿ ನಿಮ್ಮ 100% ಕೊಟ್ಟು ಮಾಡಿ, ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಹೇಳ್ತಾ ನನ್ನದೊಂದು ಪ್ಲೇನ್ ಕಿಸ್. ಸೊ until then I'm Arpita Telkar signing off. Bye bye.